ಶ್ರೀಕಾಂತ್ ಪರ ಪ್ರತಿಭಟನೆ ಮಾಡಿದವರ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಸೇರಿ 43 ಮಂದಿ ವಿರುದ್ಧ ಎಫ್ಐಆರ್ ಏನಾಗಿದ್ದಲ್ವ ಅದರ ವಿರುದ್ಧ ಈಗ ಖಂಡನೆ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹುಬ್ಳಿ ಸೆಂಟ್ರಲ್ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ. ಸೋನಿಯಾ ರಾಹುಲ್ ಗಾಂಧಿ ಖುಷಿಪಡಿಸಲು ಎಫ್ಐಆರ್ ಮಾಡಿಸಿದ್ದಾರೆ. ಎಷ್ಟು ಕೇಸ್ ಹಾಕ್ತಾರ ಹಾಕಿ, ನಾವು ಭಯ ಪಡೋಲ್ಲ. ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸೋಕೆ ಎಫ್ಐಆರ್ ಮಾಡಿಸಿದ್ದೀರಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಮಹೇಶ್ ತೆಂಗಿನಕಾಯಿ. ಯಾಕಂದರೆ ಅವತ್ತು ಪ್ರತಿಭಟನೆ ನಡೆದಂತಹ ಸ್ಥಳದಲ್ಲಿ ತೆಂಗಿನಕಾಯಿ ಕೂಡ ಇದ್ದರು. ನಾವು ಯಾವುದೇ ರೀತಿ ಅವಾಚ್ಯ ಪದಗಳನ್ನು CM ವಿರುದ್ಧ ಬಳಸಿಲ್ಲ ಅನ್ನುವಂಥ ಸಮಜಾಯಿಷನ್ನು ಕೊಡ್ತಾ ಇದ್ದಾರೆ. ಎಷ್ಟು ಕೇಸ್ ಮಾಡ್ತಾರೋ ಮಾಡಿಕೊಡಿ, ಎಷ್ಟು ಎಫ್ಐಆರ್ ಆಗ್ತಾರೋ ಹಾಕಿ, ನಾವು ಯಾವುದಕ್ಕೂ ಜಗ್ಗಲ್ಲ, ಬಗ್ಗೋದಿಲ್ಲ. ಸೋನಿಯಾ ಗಾಂಧಿಯವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಖುಷಿಪಡಿಸೋಕೆ ಇವರು ಎಫ್ಐಆರ್ನ ಮಾಡಿಸಿದ್ದಾರೆ. ನಾವು ಇದು ಯಾವುದಕ್ಕೂ ಕೂಡ ಹೆದರುವಂಥ ಮಾತೇ ಇಲ್ಲ. ನಿಮ್ಮ ಹೈಕಮಾಂಡ್ ನಾಯಕರನ್ನು ಮೆಚ್ಚಿಸೋಕೆ ನೀವು ಎಫ್ಐಆರನ್ನು ಮಾಡಿಸಿದ್ದೀರಿ ಅಂಥೇಳಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಯಾರಾದರೂ ವಿಷಬೀಜ ಬಿತ್ತು ಸಂಗತಿ ಅಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ನಿಸ್ಸೀಮರಾಗಿದ್ದಾರೆ ಭಾಳ. ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವೀರಶೈವ ಲಿಂಗಾಯತ ಅಂತ ಹೆಸರು ಹೇಳಿ ಇವತ್ತು ಜಾತಿ ವಿಷ ಬೀಜ ಬಿತ್ತು ಅಂತ ಕೆಲಸ ಮಾಡ್ತೀರಿ. ಬೇರೆ ಬೇರೆ ಪಂಗಡಗಳಂತಂದು ಜಾತಿ ವಿಷ ಬೀಜ ಬಿತ್ತು ಅಂತ ಮಾಡ್ತೀರಿ. ಈ ರೀತಿ ಮಾಡೋ ಮುಖಾಂತರ ನೀವು ಏನನ್ನೂ ಕೂಡ ಸಾಧಿಸಲಿಕ್ಕೆ ಆಗಂಗಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ರೀತಿಯಾದಂಥ ಸಮಸ್ಯೆನ ನಾವು ತಂದಿಲ್ಲ, ನೀವು ತರುವಂಥ ಪ್ರಯತ್ನ ಮಾಡಿರಿ. ಕೊನೆಗೆ ಹೇಳೋದಂದ್ರೆ ಇವತ್ತು ನೀವು ಯಾರು ಓಲೈಕೆಗೋಸ್ಕರ ಇವತ್ತು ಅರೆಸ್ಟ್ ಮಾಡಿರಿ, FIR ಮಾಡಿಸಿರಿ, ನನಗೆ ಗೊತ್ತಿದೆ. ಇದು ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ. ಇವತ್ತು ಸೋನಿಯಾ ಮೇಡಮ್ ಅವರನ್ನು, ರಾಹುಲ್ ಗಾಂಧಿ ಅವರನ್ನು, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಖುಷಿ ಮಾಡೋಕ್ಕೆ ಇವತ್ತು ನೀವು ಹೇಳ್ತೀರಿ. ಇವತ್ತು ಗೊತ್ತೈತಿ, ಇವತ್ತು FIR ಮಾಡಿರಿ, ಅವ್ರಿಗೆ ತೋರಿಸ್ತೀರಿ. ನೋಡಿ ನಾವು ಆರ್ ಅಶೋಕ್ ಮೇಲೆ, ಮಹೇಶ್ ತೆಂಗಿನಕಾಯಿ ಮೇಲೆ, MR ಪಾಟೀಲ್ ಮೇಲೆ, ಬೆಲ್ಲದ ಮೇಲೆ, ಹೀಗೆ 41 ಜನರ ಮೇಲೆ ನಾವು FIR ಮಾಡೀವಿ ಅಂತೇಳಿ ನಿಮ್ಮ ಹೈಕಮಾಂಡಿಗೆ ಕಳಿಸ್ತೀರಿ, ಖುಷಿ ಪಡಿಸುವಂಥ ಕೆಲಸ ಮಾಡ್ತೀರಿ. ರಾಜ್ಯದ ಇಡೀ ದೇಶದಲ್ಲಿ ಭವ್ಯವಾಗಿ ರಾಮ ಮಂದಿರದ ಕಲ್ಪನೆ ನಡೆದು ಅದು ಸಾಕಾರಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು, ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಸ್ತವ್ಯಸ್ತ ಆತು ಅನ್ನೋಂಥ ಪ್ರಯತ್ನ ಮಾಡೋಕ್ಕೆ ನೀವು ಹೊಂಟಿರಿ. ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸ್ಲಾಕೆ ಹೊಂಟಿರಿ. ಇವ್ಯಾವೂ ಕೂಡ ಸಾಧ್ಯ ಇಲ್ಲ. ಇಡೀ ರಾಜ್ಯದ ಜನತೆ ಅದ್ಭುತವಾಗಿ ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಇದನ್ನು ವಿಜಯೋತ್ಸವವನ್ನು ಆಚರಣೆ ಮಾಡೋಂಥದ್ದು ಡೆಫಿನೆಟ್ಲಿ ಆಗುತ್ತೆ. ನೀವು ಎಷ್ಟೇ ಫೋರ್ಸ್ ತಂದರೂ ಕೂಡ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ರೆ ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರಾದರೂ ವಿಷಬೀಜ ಬಿತ್ತು ಸಂಗತಿ ಅಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ನಿಸ್ಸೀಮರಾಗಿದ್ದಾರೆ ಭಾಳ. ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವೀರಶೈವ ಲಿಂಗಾಯತ ಅಂತ ಹೆಸರು ಹೇಳಿ ಇವತ್ತು ಜಾತಿ ವಿಷ ಬೀಜ ಬಿತ್ತು ಅಂತ ಕೆಲಸ ಮಾಡ್ತೀರಿ. ಬೇರೆ ಬೇರೆ ಪಂಗಡಗಳಂತಂದು ಜಾತಿ ವಿಷ ಬೀಜ ಬಿತ್ತು ಅಂತ ಮಾಡ್ತೀರಿ. ಈ ರೀತಿ ಮಾಡೋ ಮುಖಾಂತರ ನೀವು ಏನನ್ನೂ ಕೂಡ ಸಾಧಿಸಲಿಕ್ಕೆ ಆಗಂಗಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ FIR ವಿಚಾರ ಬಹಳ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾವ ರೀತಿ ಸಮಜಾಯಿಷಿ ಕೊಡುತ್ತಿದ್ದಾರೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡ ಹೋರಾಟಕ್ಕೆ ವೇದಿಕೆ ಆಗ್ಬೋದಾ ಅಂತ? ಮಳೆ ನಿಂತರೂ ಮಳೆ ಹನಿ, ಇದು ಮರದ ಹನಿ ಏನ್ ನೀರ್ಲಿಲ್ಲ ಅನ್ನೋದೇನು ಗಾದೆ ಮಾತಿದೆ. ಆ ಗಾದೆ ಮಾತು ಇವತ್ತು ಶ್ರೀಕಾಂತ್ ಪೂಜಾರಿಯ ಪ್ರಕರಣದಲ್ಲಿ ಇಲ್ಲಿ ಅಂದ್ರೆ ಸತ್ಯ ಆಗ್ತಾ ಇದೆ. ಯಾಕೆ ಅಂದ್ರೆ ಶ್ರೀಕಾಂತ್ ಪೂಜಾರಿ ಬಂಧನವಾಯ್ತು, ಜಾಮೀನಾಯ್ತು, ಈಗಾಗಲೇ ಅಂದ್ರೆ ಈ ಜೈಲಿನಿಂದ ಬಿಡುಗಡೆನಾಯ್ತು. ಆದ ನಂತರ ಇಲ್ಲಿ ಅಂತಂದ್ರೆ ಏನು ಹೋರಾಟ ಮಾಡಿದ್ರು, ಆ ಹೋರಾಟದ ಇಲ್ಲಿ ಅಂತಂದ್ರೆ ಆರೋಪ ಪ್ರತ್ಯಾರೋಪಗಳು ಮತ್ತು ಇಲ್ಲಿ ಅಂದ್ರೆ FIR ಈಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಒಂದ್ ಕಡೆ ಅಂತಾರೆ ಕಳೆದ 3ರಂದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂದ್ಗಡೆ ಇಲ್ಲಿ ಅಂತಂದ್ರೆ ಬಿಜೆಪಿ ದೊಡ್ಡದಂತಹ ಒಂದು ಪ್ರತಿಭಟನೆ ಮಾಡಿತು. ಬೃಹತ್ ಪ್ರತಿಭಟನೆ ಮಾಡಿದಂತಹ ವೇಳೆಯಲ್ಲಿ ಅಂದ್ರೆ ಇಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಹಿನ್ನೆಲೆ ಇಲ್ಲಿ ಅಂದ್ರೆ ಇದೇ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಇಲ್ಲಿ ಇದೇ ಒಂದು ಕಾಂಗ್ರೆಸ್ ಒಂದು ದೂರನ್ನ ನೀಡಿತ್ತು. ಒಟ್ಟು ಇಲ್ಲಿ ಅಂದ್ರೆ 43 ಜನರನ್ನ ದೂರ ನೀಡಿತ್ತು. ಹುಬ್ಬಳ್ಳಿ ಶಹರ ಠಾಣೆಯ ಪೊಲೀಸರು ಈ ಸಂಪುಟಕ್ಕೆ ಒಂದು ಕಾನೂನಿನ ಸಲಹೆ ತೆಗೆದುಕೊಂಡು ಇಲ್ಲಿ ಅಂತಂದ್ರೆ ಒಟ್ಟು 43 ಜನರ ಮೇಲೆ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅದರಲ್ಲಿ A1 ಅನ್ನ ನೋಡಿದಾಗ ಇಲ್ಲಿ ಅಂದ್ರೆ ವಿರೋಧ ಪಕ್ಷ ನಾಯಕ ಇಲ್ಲಿ ಆರ್ ಅಶೋಕ್ ಅವರೇ ಇದ್ದಾರೆ ಮತ್ತು A2, A3, A7 ಈ ರೀತಿಯಾಗಿ ಹಲವು ಪ್ರಭಾವಿ ನಾಯಕರೇ ಈ ಒಂದು FIR ಅಲ್ಲಿ ಹೆಸರು ಇಲ್ಲಿ ಇದೆ. ಹೀಗಾಗಿ ಇಂತಹ ಸಮಯದಲ್ಲಿ ಒಂದು FIR ಏನಾಗಿದೆ, ಇದೇ ಒಂದು FIR ಈಗಾಗಲೇ ಅಂದ್ರೆ ಸದ್ದಾಗ್ತಾ ಇದೆ. ಮತ್ತು ಈ ಸಂಪುಟಕ್ಕೆ ಇಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡುವಾಗ ಹೇಳ್ತಾರೆ, ಅವರು ಇಲ್ಲಿ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಇಲ್ಲಿ ಅಂತಂದ್ರೆ ಸೋನಿಯಾ ಗಾಂಧಿ ಅವರನ್ನ ಇತ್ಯರ್ಥಪಡಿಸಲು ಅವ್ರನ್ನ ಮನವೊಲಿಸಲು ಈ ರೀತಿಯಾದಂತಹ ಒಂದು FIR ಅನ್ನ ಮಾಡಿದ್ರೆ ನಾವು ಯಾವುದೇ ರೀತಿಯಾಗಿ ಬಗ್ಗುವ ಮಾತೇ ಇಲ್ಲ. ಇನ್ನೊಂದು ಕಡೆ ಅಂತಾರೆ ನಮ್ಮ ಮೇಲೆ ಇವತ್ತು ಗಂಭೀರ ಆರೋಪವನ್ನ ಮಾಡ್ತಾರೆ, ಅವತ್ತು ನಾವು ಮಾರುಕಟ್ಟೆಯನ್ನ ಸ್ಥಗಿತ ಮಾಡಿದೇವೆ ಅಂತೇಳಿ. ನಾವು ಯಾವುದೇ ರೀತಿಯಾಗಿರುವಂತಹ ಮಾರುಕಟ್ಟೆನ ಸ್ಥಗಿತ ಮಾಡಿಲ್ಲ, ಅದರ ಅನಿವಾರ್ಯತೆ ನಮಗೆ ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಅವತ್ತು ಪೊಲೀಸ್
ಹೆಂಗಸರು ಇಲ್ಲಂದ್ರೆ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ತಿದ್ರು. ಇದು ಸರ್ಕಾರನೇ ಇಲ್ಲಿ ಅಂದ್ರೆ ಬಂದ್ ಮಾಡ್ತಿದ್ರೆ ನಾವು ಯಾವುದೇ ರೀತಿಯಾಗಿ ವ್ಯಾಪಾರವನ್ನ ಹಾಳು ಮಾಡಿಲ್ಲ. ಈಗ ವ್ಯಾಪಾರ ಹಾಳು ಮಾಡಿದ್ರಂತೆ ಅಲ್ಲಿ ಪ್ರಕರಣದಲ್ಲಿ ದಾಖಲೆ ಮಾಡಿದ್ರೆ ನಾವು ಯಾವುದೇ ವ್ಯಾಪಾರಿಗೆ ಇಲ್ಲಿ ಅಂದ್ರೆ ಬಗ್ಗುವ ಮಾತೇ ಇಲ್ಲ. ನಾವು ಈ ಸಂಪುಟಕ್ಕೆ ಏನಾದ್ರು ಮಾಡಿದ್ರೆ ನಾವು ಅವರ ಮೇಲೆ ಮತ್ತೆ ಇಲ್ಲಿ ಅಂದ್ರೆ ಪ್ರಕರಣವನ್ನು ದಾಖಲಿಸಿಕೊಡ್ತೀವಿ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಶ್ರೀಕಾಂತ್ ಪೂಜಾರಿಯ ಪ್ರಕರಣದಲ್ಲಿ ಅಂದ್ರೆ ಸುಳ್ಳನ್ನ ಹೇಳಿದ್ರೆ ಹೀಗಾಗಿ ಶ್ರೀಕಾಂತ್ ಪೂಜಾರಿ ಅಂದ್ರೆ ನಾವು ದೂರನ್ನ ಕೊಡಿಸ್ತೇವೆ ಅಂತೇಳಿ ಈ ರೀತಿಯಾದಂತಹ ಒಂದು ವಾಗ್ದಾಳಿಯನ್ನ ಸರ್ಕಾರದ ವಿರುದ್ಧ ಇವತ್ತು ಮಹೇಶ್ ಮಾಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.